ಕೇಳುಗರಿಗೆಲ್ಲ ನಿಮ್ಮ ರೇಷ್ಮೆ ಮಾಡುವ ನಮಸ್ಕಾರಗಳು. ದೇಸಿ ವಿದೇಶಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಕಮ್ಯುನಿಟಿ ಪೋಸ್ಟ್ನ ಮೂಲಕ ಒಂದಷ್ಟು ಹೊಸ ಕೇಳುಗರು ನಿನ್ನನೇಕಿ ಕೇಳಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಿರ್ಚಿ ಮಂಡಕ್ಕಿಯ ರುಚಿ ಹೇಗಿತ್ತು? ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತಾ ನಿನ್ನನೇಕೆ ಕೇಳಲಿಯ 5ನೇ ಸಂಚಿಕೆಯನ್ನು ಬರೆಯಲು ಹೊರಟಿದ್ದೇನೆ. ನನ್ನೆಲ್ಲ ಸಂಚಿಕೆಗಳಿಗೂ ಅಂದದೊಂದು ಕವರ್ ಫೋಟೋ ತಯಾರಿಸಿ ನನ್ನೆಲ್ಲ ಪ್ರಯತ್ನಗಳಿಗೆ ಬೆನ್ನೆಲುಬಾಗಿರುವ ನಮ್ಮವರಿಗೆ ಈ ಸಂಚಿಕೆಯನ್ನು ಡೆಡಿಕೇಟ್ ಮಾಡ್ತಿದ್ದೀನಿ. ಸಂಚಿಕೆ 5, ಅಟ್ಟ. ಮನೆಯ ಮುಂದೆ ಅಂದದೊಂದು ರಂಗೋಲಿ. ಅರ್ಧ ಭಾಗ ತೆರೆದಿಟ್ಟ ನೀಲಿ ಬಣ್ಣದ ಗೇಟಿನ ಒಳಗೆ ಒಂದು ಹೆಜ್ಜೆ ಇಡುತ್ತಲೇ ಬಲಭಾಗಕ್ಕೆ ಸೊಂಪಾದ ಒಂದು ಕಲ್ಪವೃಕ್ಷ ಅಂದರೆ ತೆಂಗಿನ ಮರ, ಎಡಭಾಗಕ್ಕೆ ಕಾವೇರಿ ನೀರು ಬರುವ ಕಬ್ಬಿಣದ ಸಣ್ಣ ಕೊಳಾಯಿ, ಅದರ ಕೆಳಗೆ ಸರ್ಕಾರ ಕೂಡಿಸಿದ್ದ ಕ್ಯಾಪ್ ಇದ್ದ ಒಂದು ಹಿತ್ತಾಳೆಯ ಮೀಟರ್. ಇನ್ನೆರಡು ಹೆಜ್ಜೆ ಮುಂದಿಟ್ಟರೆ ತ್ರಿಕೋನಾಕಾರದ ಅಂದರೆ ಟ್ರಯಾಂಗಲ್ ಶೇಪ್ನ ಒಂದು ಪುಟ್ಟ ಕೈತೋಟ. ಅದರ ಎದುರಿಗೆ ರೈಟ್ ಸೈಡ್ನಲ್ಲಿ ಒಂದು ಹಿರಿದಾದ ಕರಿಬೇವಿನ ಮರ, ಒಂದು ಚಂದ್ರ ಸೀಬೆಯ ಮರ ಅಂದರೆ ಸೀಬೆಕಾಯಿಯ ಒಂದು ಜಾತಿಯ ಮರ, ಮತ್ತೊಂದು ಅಡಿಕೆಯ ಮರ. ಈ ಮರಗಳಿದ್ದ ಅಂಗಳಕ್ಕೆ ಒಂದು ಚೌಕಾಕಾರದ ಅಂದರೆ ಸ್ಕ್ವೇರ್ ಶೇಪ್ನ ಬಾರ್ಡರ್ ಬರುವ ಹಾಗೆ ಬೆಳೆದ ಶೋ ಗಿಡಗಳು. ಈ ಎರಡು ಕೈತೋಟಗಳ ನಡುವೆ ಹಾದು ಹೋಗುವ ಸ್ಮೂತ್ ಕಲ್ಲುಗಳ ಒಂದು ದಾರಿ. ಆ ದಾರಿಯಲ್ಲಿ ಮುಂದೆ ಸಾಗಿದರೆ ಎರಡೂ ಬದಿಯಲ್ಲಿ ಒಂದೊಂದು ನೀರಿನ ಕಟ್ಟೆಗಳು. ಒಂದು ಕಡೆ ನೆಲದ ಮೇಲಿನ ದೊಡ್ಡ ಕಟ್ಟೆ, ನೀರಿನ ಅಭಾವವಿದ್ದ ದಿನಗಳಾಗಿದ್ದರಿಂದ ಸದಾ ನೀರು ತುಂಬಿ ಒಂದು ಹೆಂಚಿನಿಂದ ಮುಚ್ಚಿರುತ್ತಿತ್ತು. ಮತ್ತೊಂದು ಕಡೆ ನೆಲದ ಒಳಗಿರುವ ಚಿಕ್ಕ ಕೊಳ, ಕುಡಿಯುವ ನೀರಿನ ವೇಗ ಕಡಿಮೆ ಇದ್ದಾಗ ಬಳಸಲು ಇದ್ದ ಮಡಿಯ ಜಾಗ. ಈ ಮುಂಚೆ ಹೇಳಿದ ಟ್ರಯಾಂಗಲ್ ಶೇಪ್ನ ಗಾರ್ಡನ್ ಒಳಗೆ ಈ ಚಿಕ್ಕ ಕೊಳವಿತ್ತು. ಮಧ್ಯದ ದಾರಿಯಲ್ಲಿ ಹಾಗೇ ಮುಂದೆ ಹೋದರೆ ಎರಡು ದೊಡ್ಡ ರೆಡ್ ಆಕ್ಸೈಡ್ ಹಾಕಿದ್ದ ಮೆಟ್ಟಿಲುಗಳು. ಅದನ್ನು ಹತ್ತಿ ಒಳಗೆ ಹೋದರೆ ನನ್ನ ಅಜ್ಜಿಯ ಮನೆ. ಅದೇ ನಾ ಹಿಂದೆ ಹೇಳಿದ್ದ ನನ್ನ ಬಾಲ್ಯದ ಅರಮನೆ. 2 ರೂಮು, ಹಾಲು, ಒಂದು ಅಡಿಗೆ ಮನೆ ಮತ್ತು ಡೈನಿಂಗ್ ಹಾಲ್ನ ಅಂದದ ಮನೆ. ಮನೆಯ ತುಂಬ ರೆಡ್ ಆಕ್ಸೈಡ್ ನೆಲ. ಈ ಸುಂದರ ಅಂಗಳ ಮತ್ತು ಮನೆ ನನ್ನ ಬಾಲ್ಯದ ಆಟದ ಶಾಲೆಯಾಗಿತ್ತು. ಮನೆಯ ತುಂಬ ಮತ್ತು ಅಂಗಳದಲ್ಲೆಲ್ಲ ಓಡಾಡುತ್ತಾ ಆಟವಾಡುವಾಗ ದಿನಗಳು ಹೇಗೆ ಕಳೆಯುತ್ತಿದ್ದವು ಎಂದೇ ತಿಳಿಯುತ್ತಿರಲಿಲ್ಲ. ಮನೆಯಲ್ಲಿ ನನ್ನನ್ನು ಸೇರಿಸಿ 3 ಜನ ಚಿಕ್ಕ ಮಕ್ಕಳು. ಈ ಮಕ್ಕಳು ಅಂಗಳದ ನೀರಿನ ಕೊಳಗಳ ಬಳಿ ಹೋಗದ ಹಾಗೆ, ನೆಲದಲ್ಲಿ ಬೆಳೆಯುತ್ತಿದ್ದ ಹುಳಿ ಮತ್ತು ಕರಿಬೇವಿನ ಸಸಿಗಳನ್ನು ತರಿದು ತಿನ್ನದ ಹಾಗೆ, ಕೈತೋಟದಲ್ಲೆಲ್ಲ ಓಡಾಡುವಾಗ ಬೀಳದ ಹಾಗೆ ಹಾಗೂ ಮಹಡಿಯ ಮೇಲೆ ಹತ್ತದ ಹಾಗೆ ನೋಡಿಕೊಳ್ಳುವುದು ನನ್ನ ಅಜ್ಜಿ ಹಾಗೂ 2 ಅತ್ತೆಯಂದಿರಿಗೆ ಬಹಳ ಸಾಹಸದ ಕೆಲಸವಾಗಿತ್ತು. ಬೆಳಗ್ಗಿನಿಂದ ಸಂಜೆಯವರೆಗೂ ನಾನು ಒಂದಲ್ಲ ಒಂದು ಕೀಟಲೆ ಮಾಡಿಕೊಂಡು ಅಜ್ಜಿ, ಅತ್ತೆ ಎಂದು ಅಳುತ್ತಾ ಅವರ ಬಳಿಗೆ ಹೋಗುವುದು ಪ್ರತಿದಿನದ ರೂಟೀನ್ ಆಗಿತ್ತು. ನನ್ನ ಅಜ್ಜಿಯ ಮನೆಯಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದ ಜಾಗ ಒಂದಿತ್ತು. ಅದು ಮನೆಯ ತಲಬಾಗಿಲ ಮೇಲಿದ್ದ ಅಟ್ಟ. ನೆಲದಿಂದ ಒಂದು 8 ಅಡಿಗಳ ಹೈಟ್ನಲ್ಲಿ ಈ ಅಟ್ಟವಿತ್ತು. ಮನೆಯ ಬಲಭಾಗದಲ್ಲಿದ್ದ ಮೆಟ್ಲನ್ನು ಏರಿ ಮಹಡಿಗೆ ಹೋಗುವ ದಾರಿಯಲ್ಲಿ ಈ ಅಟ್ಟಕ್ಕೆ ಜಿಗಬಹುದಾಗಿತ್ತು. ಮನೆಯ ಮಕ್ಕಳ ಪ್ರಕಾರ ಈ ಅಟ್ಟಕ್ಕೆ ಹೋಗುವುದು, ಅಲ್ಲಿ ನಡೆದಾಡುವುದು ಒಂದು ದೊಡ್ಡ ಸಾಹಸವೇ ಆಗಿತ್ತು. ಅಲ್ಲಿಗೆ ಹೋಗಲು ನಾವ್ಯಾರಾದರೂ ಪ್ರಯತ್ನ ಮಾಡುವುದು ಕಂಡರೆ ಅಜ್ಜಿ ಗಟ್ಟಿಯಾಗಿ ಕೂಗಿ ಬೈಯುತ್ತಿದ್ರು. ಬಿದ್ದು ಎದ್ದು ಕೈಕಾಲು ಮುರಿದು ಹಾಕೋತೀವಿ ಅನ್ನೋ ಭಯ ಇತ್ತು ಅಜ್ಜಿಗೆ. ನಮ್ಮ ಮಂಗಾಟಗಳು ಕೇವಲ ಅಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ಕರಿಬೇವಿನ ಮರ ಹಾಗೂ ಸೀಬೆಯ ಮರಗಳನ್ನು ಹತ್ತುವ ವಿಫಲ ಸಫಲ ಪ್ರಯತ್ನಗಳನ್ನು ದೊಡ್ಡವರ ಕಣ್ಣು ತಪ್ಪಿಸಿ ಮಾಡ್ತಿದ್ವಿ. ಒಂದು ಮಧ್ಯಾಹ್ನ ಕೈತೋಟದಲ್ಲಿ ಒಬ್ಬಳೇ ಆಡುತ್ತಾ ಕುಳಿತಿದ್ದೆ. ಮನೆಯ ಇನ್ನಿಬ್ಬರು ಮಕ್ಕಳು ರಜೆಯ ಸಲುವಾಗಿ ಅಮ್ಮಂದಿರ ಊರುಗಳಿಗೆ ಹೋಗಿದ್ರು. ಕೈತೋಟದಲ್ಲಿ ಸಿಕ್ಕ ಜೇಡಿ ಮಣ್ಣನ್ನು ನೀರಿನಲ್ಲಿ ನೆನೆಸಿ ಹದ ಮಾಡಿ ಮಣ್ಣಿನ ಬಟ್ಟಲುಗಳನ್ನು ಮಾಡ್ತಿದ್ದೆ. ಈ ಬಟ್ಟಲುಗಳನ್ನು ಒಣಗಿಸಲು ಮಹಡಿಯ ಮೇಲೆ ಹತ್ತುತ್ತಿದ್ದವಳಿಗೆ ಹಠಾತ್ತನೆ ಪಕ್ಕದಲ್ಲಿದ್ದ ಅಟ್ಟದ ನೆನಪಾಯಿತು. ತಕ್ಷಣವೇ ಅಟ್ಟಕ್ಕೆ ಹಾರುವ ಮನಸ್ಸಾದರೂ ಕೈಯಲ್ಲಿ ಮಣ್ಣಿನ ಬಟ್ಟಲುಗಳಿದ್ದ ಕಾರಣ ಸುಮ್ಮನಾದೆ. ಬಟ್ಟಲುಗಳನ್ನು ಮಹಡಿಯ ಮೇಲೆ ಇಟ್ಟು ಕೆಳಗೆ ಬರುವಾಗ
ಈ 8ರಿಂದ 9 ವರ್ಷದ ಮಂಗ ಬುದ್ಧಿಯ ಹುಡುಗಿಗೆ ಒಂದು ಅತಿ ಅದ್ಭುತ ಪ್ಲಾನ್ ಹೊಳೆದಿತ್ತು. ಅದು ಏನಪ್ಪ ಅಂದರೆ, ಈ ಅಟ್ಟದಿಂದ ಕೆಳಗೆ ಹಾರಿದ್ರೆ ಏನಾಗಬಹುದು ಅಂತ. ಅಷ್ಟೇನೂ ಹೈಟ್ ಇಲ್ಲ ಈ ಅಟ್ಟ ಅಂತ ಅಣ್ಣ ಒಮ್ಮೆ ಹೇಳಿದ್ದ ನೆನಪು. ಹಾರಿ ನೋಡಬೇಕು ಏನಾಗುತ್ತೆ ಅಂತ, ಹೆಂಗಿರುತ್ತೆ ಹಾರಿದ್ರೆ ಅಂತೆಲ್ಲ ಯೋಚಿಸುತ್ತಾ ನಿಂತಿದ್ದವಳನ್ನು ಅಜ್ಜಿ ಗದರಿ ಕೆಳಗೆ ಬಾ ಅಂತ ಕರೆದಿದ್ರು. ಮಾರನೆಯ ದಿನ ಒಂದು ಬೇಸಿಗೆ ಮಧ್ಯಾಹ್ನ ಅಜ್ಜಿ ಮನೆಯ ಹಾಲ್ನಲ್ಲಿ ಚಾಪೆಯೊಂದರ ಮೇಲೆ ಮಲಗಿಕೊಂಡು ವಠಾರ ಧಾರಾವಾಹಿಯನ್ನು ನೋಡುವುದರಲ್ಲಿ ಮಗ್ನರಾಗಿದ್ದರು. ಅಂಗಳದಲ್ಲಿ ಇದ್ದಕ್ಕಿದ್ದಂತೆ ಧೊಪ್ ಎಂಬ ಶಬ್ದವಾಯಿತು. ಅಜ್ಜಿ ಗಾಬರಿಗೊಂಡು ಮನೆಯ ಅಂಗಳಕ್ಕೆ ಓಡಿ ಬಂದರು. ನಾನು ಅಲ್ಲಿ ಹಲ್ಲು ಕಿರಿಯುತ್ತಾ ಎರಡೂ ಕೈಗಳನ್ನು ಸೊಂಟದ ಮೇಲಿಟ್ಟುಕೊಂಡು ಅಟ್ಟವನ್ನು ನೋಡುತ್ತಾ ನಿಂತಿದ್ದೆ. ಅಜ್ಜಿ ಏನದು ಶಬ್ದ ಆಗಿದ್ದು ಅಂದರು. ನಾನು ಬಹಳ ಹೆಮ್ಮೆಯಿಂದ, ಅಜ್ಜಿ ನಾನು ನೋಡೋ ಆ ಅಟ್ಟದಿಂದ ಇಲ್ಲಿಗೆ ಹಾರಿದೆ ಅಜ್ಜಿ, ನೋಡೋ ನನಗೇನೂ ಆಗಲೇ ಇಲ್ಲ, ಸೂಪರ್ ಅಲ್ವಾ ನಾನು ಅಂತ ಇನ್ನೂ ಏನೇನೋ ನನ್ನ ಸಾಹಸದ ಬಗ್ಗೆ ನಾನೇ ಹೆಮ್ಮೆ ಪಡುತ್ತಿರುವಾಗ ಅಜ್ಜಿ ಟೆನ್ಷನ್ನಲ್ಲಿ ಅಲ್ಲಿ ಇಲ್ಲಿ ಹುಡುಕಿ ಗಿಡಗಳಿಗೆ ನೀರು ಹಾಯಿಸುವ ಪೈಪ್ ಹಿಡಿದು ನನ್ನ ಎದುರಿಗೆ ನಿಂತಿದ್ರು. ಅದನ್ನು ಅಷ್ಟಾಗಿ ಗಮನಿಸಿದ ನಾನು, ಅಜ್ಜಿ ಹೆಂಗೆ ನಾನು ಸೂಪರ್ ಅಲ್ವಾ ಎಂದು ಮತ್ತೊಮ್ಮೆ ನಗುತ್ತಾ ಕೇಳಿದಾಗ, ಎಲ್ಲಿತ್ತೋ ಸಿಟ್ಟು ಅಜ್ಜಿಗೆ. ರಪ್ ಅಂತ ಪೈಪ್ನಲ್ಲಿ ಕಾಲಿಗೆ ಒಂದು ಬಿಟ್ರು. ಚುರ್ರು ಅಂತು. ಅಯ್ಯಯ್ಯೋ ಯಾಕಜ್ಜಿ ಅಂತ ನಾನು ರಾಗ ತೆಗೆದೆ. ಇನ್ನೇನು ಹಾರ್ತ್ಯಾ, ಹಾರಿದ್ದಲ್ದೆ ಹೇಳ್ಕೊಳ್ಳೋದು ಬೇರೆ, ಕೈಕಾಲು ಮುರಿದು ಹಾಕೊಂಡ್ರೆ ಏನು ಮಾಡೋದು ಅಂತ ಇನ್ನೂ 4 ಬಿಟ್ರು ಕಾಲಿಗೆ. ಇನ್ನೂ ಇಲ್ಲೇ ಇದ್ದರೆ ಅಜ್ಜಿ ಕೈಲಿ ಜಾಸ್ತಿ ಕಜ್ಜಾಯ ಸಿಗುತ್ತೆ ಅಂತ ಅಲ್ಲಿಂದ ಓಡೋಕೆ ಶುರು ಮಾಡಿದವಳು ನಿಂತಿದ್ದು ಶಾಲೆಯಿಂದ ಮನೆಗೆ ಬರ್ತಿದ್ದ ಅಮ್ಮನನ್ನು ಕಂಡಾಗ. ಅಮ್ಮ ಎಲ್ಲಿಗೆ ಓಡ್ತಾ ಇದೆಯಾ ಅಂದರು. ಎಲ್ಲೂ ಇಲ್ಲಮ್ಮ, ನಿನ್ನ ಹತ್ರನೇ ಬ್ಯಾಗಲ್ಲಿ ಚಾಕ್ಲೇಟ್ ಇರುತ್ತೆ ಅಂತ ಬಂದೆ ಅಂತ ಸುಳ್ಳು ಹೇಳಿದ್ದೆ. ಸತ್ಯ ಹೇಳಿದರೆ ಅಜ್ಜಿಯ ಜೊತೆಗೆ ಅಮ್ಮನೂ ಕಜ್ಜಾಯ ತಿನ್ನಿಸ್ತಾರೆ ಅನ್ನೋ ಭಯ ನನಗೆ. ಆದರೂ ಸಂಜೆ ಅಜ್ಜಿಯಿಂದ ವಿಷಯ ತಿಳಿದ ಮೇಲೆ ಅಮ್ಮನಿಂದ ಸಹಸ್ರನಾಮಾರ್ಚನೆ ಆಗಿತ್ತು ಬಿಡಿ. ಬಿಸಿ ಬಿಸಿ ಕಜ್ಜಾಯಕ್ಕಿಂತ ಇದೇ ವಾಸಿ ಅಂತ ಸುಮ್ಮನಾಗಿದ್ದೆ. ಆ ದಿನಗಳು ನೆನಪಾದಾಗಲೆಲ್ಲ ನಮ್ಮ ಬಾಲ್ಯ ಎಷ್ಟು ಸರಳ ಸುಂದರವಾಗಿತ್ತು ಅನಿಸುತ್ತೆ. ಆಗಿನ ಪರಿಸರವನ್ನು, ಮನೆಯ ಅಂಗಳವನ್ನು ಈಗಿನ ಮಕ್ಕಳಿಗೆ ದೊರಕಿಸಿಕೊಡುವಲ್ಲಿ ನಾವು ವಿಫಲರಾಗುತ್ತಿದ್ದೇವೆ. ಮೊಬೈಲ್ನಲ್ಲಿ ರೈಮ್ಸ್ ನೋಡುತ್ತಾ ಊಟ ಮಾಡುವ ಮಕ್ಕಳನ್ನು ಕಂಡಾಗ ನಾನು ಅಂಗಳದಲ್ಲೆಲ್ಲ ಅಲೆದಾಡಿ ಒಂದೊಂದು ತುತ್ತು ತಿನ್ನುತ್ತಿದ್ದ ದಿನಗಳು ನೆನಪಾಗುತ್ತವೆ. ರಾತ್ರಿಯ ಊಟಕ್ಕೆ ಚಂದಿರನ ಬೆಳಕಿಲ್ಲದಿದ್ದರೆ ಬೀದಿ ದೀಪದ ಬೆಳಕನ್ನಾದರೂ ಅಮ್ಮ ತೋರಿಸಬೇಕಾಗಿತ್ತು ನನಗೆ. ನಮ್ಮ ಹಿರಿಯರಿರುವವರೆಗೂ ಅಜ್ಜಿ ತಾತಂದಿರ ಆರೈಕೆಗಳಿಗೆ, ಪ್ರೀತಿಗೆ ಕೊರತೆ ಇರುವುದಿಲ್ಲ. ಆದರೂ ಆಧುನಿಕತೆ ಹಾಗೂ ತಂತ್ರಜ್ಞಾನದೊಂದಿಗೆ ಬದಲಾದ ಪರಿಸರದಲ್ಲಿ ಮಕ್ಕಳನ್ನು ಬೆಳೆಸುವಾಗ ಒಮ್ಮೊಮ್ಮೆ ಯೋಚನೆಯಾಗುತ್ತದೆ. ಮರಳ ರಾಶಿಯ ಮೇಲೆ, ಸುರಿಯುವ ಮಳೆಯಲ್ಲಿ, ಮರದ ಕೊಂಬೆಗಳಲ್ಲಿ, ಹರಿಯುವ ನೀರಿನಲ್ಲಿ ಆಟವಾಡಿ ಬೆಳೆಯದ ಬಾಲ್ಯ ಈ ಮಕ್ಕಳ ನೆನಪಿನಲ್ಲಾದರೂ ಉಳಿಯುತ್ತದೆ ಎನ್ನುವುದೇ ಅನುಮಾನವಾಗಿದೆ. ಆದರೂ ನಮ್ಮದೊಂದಿಷ್ಟು ಪ್ರಯತ್ನ ನಾವು ಮಾಡಬೇಕಿದೆ. ನಿಮ್ಮ ಬಾಲ್ಯದ ನೆನಪುಗಳನ್ನು ನಿಮ್ಮ ಮಕ್ಕಳಿಗೆ ಕಟ್ಟಿಕೊಡುವ ಪ್ರಯತ್ನ ಖಂಡಿತ ಮಾಡಿರಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಮತ್ತೊಂದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ನಿನ್ನನೇಕೆ ಕೇಳಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದಷ್ಟು ರಿಲ್ಯಾಕ್ಸ್ ಮಾಡಿ ಮನಸ್ಸಿನಲ್ಲೇ ನಿಮ್ಮ ಚೈಲ್ಡ್ಹುಡ್ಗೆ ಒಂದು ಟೂರ್ ಮಾಡಿ ಬನ್ನಿ. ಧನ್ಯವಾದಗಳು. ಕೇಳುಗರೆ, ಮುಂದಿನ ಸಂಚಿಕೆಗಳಲ್ಲಿ ಒಂದು ಹೊಸ ಆಯಾಮವನ್ನು ತರುವ ಪ್ಲಾನ್ ಇದೆ. ಸಂಚಿಕೆಯ ಕೊನೆಯಲ್ಲಿ ನಿಮಗೆ ನನ್ನ ಕಿರು ಕವಿತೆಗಳನ್ನು ಕೇಳಿಸುವ ಆಸೆ ಇದೆ. ನಿಮಗೂ ಕೇಳುವ ಮನಸ್ಸಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇಂತಿ ನಿಮ್ಮ ಅಭಿಪ್ರಾಯದ ನಿರೀಕ್ಷೆಯಲ್ಲಿ ರೇಷ್ಮಾ.